ಬ್ರ್ಯಾಂಡ್ ಬೆಂಗಳೂರನ್ನ ಕಟ್ಟೋದಕ್ಕೆ ಹೊರಟಂತ ರಾಜ್ಯ ಸರ್ಕಾರಕ್ಕೆ ಸವಾಲುಗಳ ಸುರಿಮಳೆನೇ ಇದೆ. ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಕನಸು ಕಂಡಿದ್ದಂತ ರಾಜ್ಯ ಸರ್ಕಾರಕ್ಕೆ ವಾಟರ್ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹರಿಸುವಂತ ಸವಾಲು ಎದುರಾಗಿದೆ. ಹಾಗಾದ್ರೆ ಒಂದೇ ಒಂದು ದಿನ ಒಂದು ರಾತ್ರಿ ಸುರಿದಂತ ಈ ಭಾರಿ ಮಳೆಯಿಂದಾಗಿ ಇಡೀ ರಾಜಧಾನಿ ಎಷ್ಟೊಂದು ಭಾಗಗಳಲ್ಲಿ ಮುಳುಗಿ ಹೋಗಿದೆ. ರಾಜಧಾನಿಯ ಈ ವಾಟರ್ ಸಮಸ್ಯೆಯನ್ನ, ಈ ಮಳೆ ನೀರಿನ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಬಹಳ ದೊಡ್ಡ ಸವಾಲಾಗಿ ತೆಗೆದುಕೊಂಡಿದೆ ಅಂತ ಭಾವಿಸ್ತಾ ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರಿನ ವಾರ್ ರೂಮ್ ಅಲ್ಲಿ ಸಿಎಂ ಡಿಸಿಎಂ ಕೂತಿದ್ದಾರೆ. ಏನೆಲ್ಲ ಗಮನಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ, ರಾಜಧಾನಿಗೆ ಜಲ ದಿಗ್ಬಂಧನ. ರಾಜ್ಯ ರಾಜಧಾನಿಗೆ ಜಲ ದಿಗ್ಬಂಧನ ಹಾಕಿದ್ದಾನೆ ವರುಣ. ವರ್ಷದಿಂದ ವರ್ಷಕ್ಕೆ ಐಟಿ ಸಿಟಿಯಲ್ಲಿ ಸಮಸ್ಯೆಗಳ ಸರಮಾಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮಳೆಗಾಲಕ್ಕೂ ಮೊದಲೇ ಮಳೆಯ ಅಬ್ಬರಕ್ಕೆ ಜಲಗಂಡಾಂತರ ಶುರುವಾಗಿದೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಕೆರೆ ಕಟ್ಟೆಗಳು ಎಲ್ಲವೂ ಮಾಯ ಆಗೋಗಿದೆ. ಕೆರೆ ಕಟ್ಟಿದೆ ನುಂಗಿದವರು ಯಾರು? ಈ ಅವಾಂತರಕ್ಕೆ ಕಾರಣ ಯಾರು? ಈ ಹೊಣೆ ಯಾರು? ಲೇಔಟ್ ಅನ್ನ ನಿರ್ಮಿಸುವಲ್ಲಿ ಅವ್ಯವಹಾರಗಳು, ಅಕ್ರಮ, ಭ್ರಷ್ಟಾಚಾರ, ಇದನ್ನ ಯಾರು ಮಾಡಿದ್ದಾರೆ ಅಂತ ತೆಗೆದುಕೊಂಡ್ರೆ ಮತ್ತದೇ ಅಧಿಕಾರಿ ವರ್ಗದ ಸಪೋರ್ಟ್ ಇಲ್ಲದೆ ಆಗೋದಕ್ಕೆ ಸಾಧ್ಯ ಇಲ್ಲ. ಬೇಕಾಬಿಟ್ಟಿ ಬೆಳ್ಕೊಂಡಿರುವಂತಹ ಬೆಂಗಳೂರಿನ ಸಮಸ್ಯೆಗಳ ಪರಿಹಾರ ಯಾವ ರೀತಿ? ಡಿಕೆ ಶಿವಕುಮಾರ್ ಅವರು ಹೇಳಿದಂಗೆ ದೇವ್ರೇ ಗತಿ ಅಂತ ಹೇಳ್ತಾರಲ್ಲ, ಹಾಗ ಮಳೆ ಬಂದಾಗ ಮಾತ್ರ ಪರಿಹಾರದ ಮಾತುಗಳು ಕೇಳಿ ಬರುತ್ತೆ. ಉಳಿದಂತ ಸಮಯದಲ್ಲಿ ಯಾವುದೂ ಇರೋದಿಲ್ಲ. ಮೀಟಿಂಗ್ ಅನ್ನ ಏನಕ್ಕೆ ಮಾಡ್ತೀರಿ? ಹಾಗಾದ್ರೆ ವಾರ್ ರೂಮ್ ಅಲ್ಲಿ ಸಿಎಂ ಡಿಸಿಎಂ ಸಾಧನಾ ಸಮಾವೇಶವನ್ನ ಬಿಟ್ಟು ಬಂದು ಏನ್ ಮಾಡ್ತಾ ಇದ್ದಾರೆ ನೋಡೋಣ. ಹಂಗೆ ಮೇಲೆ ಹೋಗಿ ಜೂಮ್ ಮೇಲೆ ತಗೊಂಡ್ಬಿಡಿ. ರೈಟ್ ಓವರ್ ಇದು ಮಾಡಿ. ಎಸ್ ಎಕ್ಸ್ಪ್ಲೇನ್ ಮಾಡಿ. ಇರಿಗೇಷನ್ ಪೈಪ್ ಇತ್ಯಾದಿ ಶಿಫ್ಟ್ ಮಾಡಲಿಕ್ಕೆ ಟೈಮ್ ಆಯಿತು ಸರ್. ಹೀಗಾಗಿ ಆ ಮೂರನೇ ವೆಂಟ್ ಆದರೆ ಸರ್ ಈಗ ಎಲ್ಲ ನೀರು ಈ ಕಡೆಯಿಂದ ಏನು ಬರ್ತದೆ, ನಾರ್ತ್ ಮತ್ತು ನಾರ್ತ್ ಈಸ್ಟ್ ಮಳೆ, ಭಟ್ರಾಯನಪುರ, ಯಲಹಂಕ ಇವೆಲ್ಲ ಏರಿಯಾಯಿಂದ ಬಂದು ಸರ್. HBR ಲೇಔಟು ಈಸ್ಟ್ ಸೈಡ್ ಎಲ್ಲ ಮಳೆ ಬಂದು ಸರ್ 30 ಇಂದ 40 mm ರೇನ್ಫಾಲ್ದು ಸರ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್. 30-40 mm ಇನ್ನೂ ಬರ್ಲಿಕ್ಕೆ ಸರ್. ನಮಗೆ ಇಲ್ಲಿ ಲೋಕಲ್ ಜಾಸ್ತಿ ಫ್ಲಡಿಂಗ್ಗಿಂತನೂ ಅಪ್ಸ್ಟ್ರೀಮ್ ವಾಟರ್ ಫ್ಲಡ್ ಆಗುತ್ತೆ ಸರ್. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಸ್ಟಾಮ್ ವಾಟರ್ ಡ್ರೈನ್ ಡೆಪ್ತ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ ಅಂತ ಪ್ಲಾನ್ ಮಾಡ್ತಿದ್ದೀವಿ ಸರ್. ಫ್ಲಡಿಂಗ್ ಕಡಿಮೆ ಮಾಡಿಸೋದಕ್ಕೆ ವಿಲ್ ವರ್ಕ್ ಆನ್ ಇಟ್ ಸರ್. ಇನ್ನೊಂದು ಈಗ ನೆಕ್ಸ್ಟ್ ಏರಿಯಾ ಸರ್ 2-3 ಜಾಗದಲ್ಲಿ ನೋಡಿ, ವಾರ್ ರೂಮ್ ಅಲ್ಲಿ ಸಿಎಂ ಡಿಸಿಎಂ ಹಾಗೆ KJ ಜಾರ್ಜ್ ಮತ್ತೆ ಉಳಿದಂತಹ ಶಾಸಕರುಗಳು ಎಲ್ಲ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಅಧಿಕಾರಿಗಳು ಬ್ರೀಫಿಂಗ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ಸಮಸ್ಯೆ ಇದೆ, ಯಾಕೆ ಮಳೆ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಯಾಕೆ ಅಲ್ಲಲ್ಲಿ ನೀರು ಕಟ್ಕೊಳ್ತಾ ಇದೆ, ನಿಂತ್ಕೊಳ್ತಾ ಇದೆ, ಇದೆಲ್ಲ ವಿಚಾರಗಳನ್ನ ಜನಪ್ರತಿನಿಧಿಗಳ ಗಮನಕ್ಕೆ ಅಧಿಕಾರಿ ವರ್ಗ ತೆಗೆದುಕೊಂಡು ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವಾಗ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿ ಜಾಸ್ತಿ ಆಗ್ತಾ ಹೋಯಿತು, ಯಾವಾಗ ಮಾಧ್ಯಮಗಳು ಒತ್ತಡವನ್ನು ತರೋದಕ್ಕೆ ಶುರು ಮಾಡಿದ್ವು, ಸಿಎಂ ಹಾಗೆ ಡಿಸಿಎಂ ಸಾಧನಾ ಸಮಾವೇಶವನ್ನು ಬಿಟ್ಟು ಇಲ್ಲಿ ವಾರ್ ರೂಮ್ ಅಲ್ಲಿ ಜಲಾವೃತ ಪ್ರದೇಶಗಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ವೀಕ್ಷಣೆ ಮಾಡಿದ್ರೆ ಸಾಲದು. ಅಫ್ಕೋರ್ಸ್ ಇದು ಮೊದಲನೇ ಹಂತ ಅಂತಾನೆ ಅಂದ್ಕೊಳ್ಳೋಣ. ಗೊತ್ತಿಲ್ದಿರೋದೇನಲ್ಲ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗುತ್ತೆ, ಏನು ಎತ್ತ ಅನ್ನುವಂಥ ವಿಚಾರ ಗೊತ್ತಿಲ್ದಿರೋದೇನಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಬೇಕಾಗತ್ತೆ. ಎಸ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಜೋನಲ್ ರಮೇಶ್ ಮಾತಾಡ್ತೀನಿ ಸರ್. ಸಾಯಿಲ್ ಲೇಔಟ್ ಎಸ್ ಸರ್. ಈಗ ಸಾಯಿಲ್ ಲೇಔಟ್ ತೋರಿಸಿ ಸ್ವಲ್ಪ ಲೆಫ್ಟ್ಗೆ ಸರ್. ಇಲ್ಲ ಸರ್, ಇಲ್ಲಿ ಸರ್ ಸರ್ ಇಲ್ಲಿ ಸಾಧಾರಣ ಸರ್ ನಮ್ಮಲ್ಲಿ ಒಂದು 70 ಎಕರೆ ಅಷ್ಟು ಜಾಗದಲ್ಲಿ ಲೇಔಟ್ ಇದೆ ಸರ್. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ವಾರ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರಿನ ಕನಸನ್ನ ಈ ಸರ್ಕಾರ ಕಟ್ಕೊಂಡಿದೆ. ಆದ್ರೆ ಸವಾಲುಗಳು ಏನು ಕಡಿಮೆ ಏನಿಲ್ಲ. ಗ್ರೇಟರ್ ಬೆಂಗಳೂರು ಇವತ್ತು ವಾಟರ್ ಬೆಂಗಳೂರು ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಇದೆಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಸಾರ್ವಜನಿಕರು, ಅದರಲ್ಲೂ ಬೆಂಗಳೂರಿಗರು ಕೇಳ್ತಾ ಇದ್ದಾರೆ. ಸದ್ಯ ವಾರ್ ರೂಮ್ ಅಲ್ಲಿ ಕುತ್ಕೊಂಡು ಜಲಾವೃತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಇದೆ ರಾಘವೇಂದ್ರ?
ಸಿಂಧೂರ ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಬಂದಂತಹ ಮಳೆಗೆ ಇಡೀ ಬೆಂಗಳೂರು ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮತ್ತೆ ಡಿಸಿಎಂ ಅವರು ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡಬೇಕಾಯಿತು. ಆದರೆ ಮಳೆಯ ಕಾರಣ ಸಿಎಂ ಅವರು ಮತ್ತು ಡಿಸಿಎಂ ಅವರು ನೇರವಾಗಿ ಬಿಬಿಎಂಪಿಯ ವಾರ್ ರೂಮ್ಗೆ ಬಂದಿರತಕ್ಕಂಥದ್ದು. ನಾವಿರ್ತಕ್ಕಂಥದ್ದು ಈಗ ಬಿಬಿಎಂಪಿ ವಾರ್ ರೂಮ್ ಅಲ್ಲೇ. ಇದು ಒಂದು ವಾರ್ ರೂಮ್ ಆದರೆ ಆ ಕಡೆ ಒಂದು ಸಹ ಒಂದು ವಾರ್ ರೂಮ್ ಇದೆ. ಅಲ್ಲಿ ಇದೀಗ ವಿಡಿಯೋ ಕಾನ್ಫರೆನ್ಸ್ ಅನ್ನ ವಲಯವಾರು ಅಧಿಕಾರಿಗಳ ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ರೀತಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಸಿಎಂ ಮತ್ತು ಡಿಸಿಎಂ ಅವರು ನಡೆಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಇನ್ನ ಯಾವ ರೀತಿ ರಕ್ಷಣಾ ಕಾರ್ಯಗಳು ನಡೀತಾ ಇದಾವೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಮಳೆ ಬಂದರೂ ಸಹ ಸಾಕಷ್ಟು ಹಾನಿಗೊಳಗಾಗ್ತಕ್ಕಂತಹ ಪ್ರದೇಶ ಈ ಬೆಂಗಳೂರಾಗಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರ್ತಕ್ಕಂಥ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಂತ ಏನು ಬೆಂಗಳೂರಿನ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದ್ರು, ಇದು ಗ್ರೇಟರ್ ಬೆಂಗಳೂರು ಅಲ್ಲ, ವಾಟರ್ ಬೆಂಗಳೂರು. ಯಾಕಂದ್ರೆ ಸ್ವಲ್ಪ ಮಳೆ ಬಂದರೂ ಸಹ ಒಂದು ಕೆರೆ ಅಂತ ಆಗ್ತಕ್ಕಂತಹ ಪ್ರದೇಶವಾಗಿದೆ ಬೆಂಗಳೂರು. ಹೀಗಾಗಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಸರ್ಕಾರ ನಾಳೆ ಸಾಧನಾ ಸಮಾವೇಶವನ್ನ ತಮ್ಮ 2 ವರ್ಷದ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸಮಾವೇಶವನ್ನ ಮಾಡ್ತಾ ಇದೆ. ಆದ್ರೆ ಆ ಸಮಾವೇಶವನ್ನ ಬಿಟ್ಟು ನೀವು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂತಹ ಅವಾಂತರಗಳನ್ನ ತಡೆಗಟ್ಟಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆಗಳನ್ನ ಬೆಳಿಗ್ಗೆಯಿಂದ ಸಹ ವಿಪಕ್ಷಗಳು ಟ್ವೀಟ್ ಮತ್ತೆ ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ಏನು ಹುಬ್ಳಿಯಿಂದ ಡಿಸಿಎಂ ಅವರು ಬೆಂಗಳೂರಿಗೆ ಬರ್ತಾರೆ, ನಂತರ ಸಿಎಂ ಅವರು ಸಹ ಇವತ್ತು ಹುಬ್ಳಿಗೆ ಹೋಗಬೇಕಾಯ್ತು. ಆದ್ರೆ ಎಲ್ಲವನ್ನೂ ಸಹ ಬಂದ್ ಮಾಡಿ ಇದೀಗ ಬಿಬಿಎಂಪಿಯ ವಾರ್ ರೂಮ್ ನಲ್ಲಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡಿತಾ ಇರ್ತಕ್ಕಂಥದ್ದು. ಇಲ್ಲಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಮತ್ತೆ ಮಹೇಶ್ಪುರ ಕಮಿಷನರ್ ಏನಿದ್ದಾರೆ ಅವರು ಸಿಎಂ ಅವರಿಗೆ ಸಾಥನ್ನ ಕೊಟ್ಟು ಎಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ರೀತಿ ಎಫೆಕ್ಟ್ ಆಗಿದೆ, ಯಾವ ರೀತಿ ತೊಂದರೆಗೊಳಗಾಗಿದ್ದಾರೆ, ಅಲ್ಲಿ ಯಾವ ರೀತಿ ನಾವು ಅದನ್ನ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಈ ಕೂಡಲೇ ನೀವು ಅಲ್ಲಿ ತಕ್ಷಣ ಪರಿಹಾರ ಕಾರ್ಯಗಳನ್ನ ಮಾಡಬೇಕು. ಯಾವುದೇ ಅಧಿಕಾರಿಗಳು ಸಹ ಯಾವುದೇ ಒಂದು ಇದನ್ನ ಮಾಡ್ಕೂಡ್ದು, ಕೂಡಲೇ ಜನರಿಗೆ ಸ್ಪಂದನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಹೇಳ್ತಾ ಇರ್ತಕ್ಕಂಥದ್ದು. ಇದು ವಾರ್ ರೂಮ್ ನಲ್ಲಿ ಇರ್ತಕ್ಕಂತಹ ಏನು ಇಲ್ಲಿಗೆ ಯಾರೇ ಸಹ ಕರೆ ಮಾಡಿದ್ರು ಸಹ ಆ ಕರೆಯನ್ನ ಅವರು ಅಧಿಕಾರಿಗಳಿಗೆ ಕೊಡ್ತಾರೆ. ಅಧಿಕಾರಿಗಳು ತಕ್ಷಣವಾಗಿ ಅಲ್ಲಿ ಸ್ಪಂದಿಸಬೇಕು, ಸಾರ್ವಜನಿಕ ಅನ್ನೋ ನಿಟ್ಟಿನಲ್ಲಿ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನೋ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಮಾಡಿದ ನಂತರ ಮೊದಲ ಬಾರಿಗೆ ದೊಡ್ಡ ಮಟ್ಟದ ವಿಘ್ನ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥ. ಇದನ್ನು ಯಾವ ರೀತಿ ಸರ್ಕಾರ ನಾವು ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಸರ್ಕಾರದ ಅಧಿಕಾರಿಗಳು ರಾಘವೇಂದ್ರ, ಇದು ಜನರ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಆಗಬಾರ್ದು. ಕೇವಲ ವಾರ್ ರೂಮ್ ಅಲ್ಲಿ ಕುತ್ಕೊಂಡು ಅವ್ರು ವಾರ್ ರೂಮ್ ಅಲ್ಲಿ ಕುತ್ಕೊಂಡು ಜಲಾವೃತ ಪ್ರದೇಶಗಳನ್ನ ನೋಡ್ತಾ ಇರೋದಕ್ಕೆ ನಾನು ಐ ಡು ಅಪ್ರಿಶಿಯೇಟ್ ಅವ್ರ ಕೆಲಸ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಅದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಬೆಂಗಳೂರಲ್ಲಿ 1-2 ಕಡೆ ಎಲ್ಲ ತುಂಬಿಕೊಂಡಿರೋದು ಸಾಯಿ ಲೇಔಟ್ ಸಮಸ್ಯೆ ಕಳೆದ ಬಾರಿನೂ ಗೊತ್ತಿದೆ ಸರ್ಕಾರಕ್ಕೆ ಸಾಯಿ ಲೇಔಟ್ ಸಮಸ್ಯೆ ಏನು ಅಂತ. ಅಂಡ್ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಾಮಗಾರಿಗಳು ಆಗ್ತಾ ಇದೆ ಅನ್ನೋದು ಏನು ಬಿಬಿಎಂಪಿ ಗಮನದಲ್ಲಿ ಇಲ್ಲ ಅಂತ ಏನಲ್ಲ. ಆದ್ರೆ ಇದಕ್ಕೆ ಬರೀ ಮಳೆ ಬಂದಾಗ ಮಾತ್ರ ಇದಕ್ಕೇನೋ ಒಂದು ಪರಿಹಾರ ಕೊಡೋಣ ಅಂದ್ಕೊಳ್ಳೋದು, ಮತ್ತೆ ಅದನ್ನೇ ಮೀಟಿಂಗ್ ಮಾಡೋದು, ಮತ್ತದನ್ನು ಬಿಡೋದು, ಮಳೆಗಾಲಕ್ಕೆ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅಂತ ಹೇಳೋದು, ಇದೆಲ್ಲ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಆಗಬಾರದು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬಟ್ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತಾ, ಹೇಗೆ? ಈಗ ಪ್ರತಿಪಕ್ಷಗಳು ಸಹ ಅದನ್ನೇ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಜನರು ಸಹ ಅದನ್ನೇ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಸಹ ಬೆಂಗಳೂರಿನಲ್ಲಿ ಸಾಕಷ್ಟು ಅವಘಡಗಳು ಸಹ ಸಂಭವಿಸಿದ್ದು. ಜೊತೆಗೆ ಈ ಸಾಯಿ ಲೇಔಟ್ ಅಂತ ಏನು ಕರೆಸ್ಕೊಂಡಿದೆ ಅದು ಸಂಪೂರ್ಣವಾಗಿ ಸಹ ಏನು ನೀರಿನಿಂದ ತುಂಬಿ ಹೋಗಿತ್ತು. ಹೀಗಾಗಿ ಇದಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನ ಕೊಡಬೇಕಂತ ಸಹ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳೇನಿವೆ ಆ ಗ್ಯಾರಂಟಿಗಳು ಬೆಂಗಳೂರು ಅಭಿವೃದ್ಧಿ ಮೇಲೆ ಏನಾದರೂ ಎಫೆಕ್ಟ್ ಆಗುವ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗ್ತೈತೆ. ಅದನ್ನು ವಿಪಕ್ಷಗಳು ಸಹ ಬೆಳಿಗ್ಗೆಯಿಂದನೂ ಸಹ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರ ಅಭಿವೃದ್ಧಿ ಮಾಡೋದಕ್ಕೆ ಇವರ ಖಜಾನೆಯಲ್ಲಿ 5 ಪೈಸೆ ಸಹ ಹಣ ಇಲ್ಲ. ಹೀಗಾಗಿ ಅಭಿವೃದ್ಧಿನೇ ಎಲ್ಲಿಂದ ಮಾಡ್ತಾರೆ? ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಯಾವುದೇ ಕಾರಣಕ್ಕೂ ಸಹ ನಯಾ ಪೈಸೆಯನ್ನ ಯಾರಿಗೂ ಸಹ ಕೊಟ್ಟಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೂ ಸಹ ಕೊಟ್ಟಿಲ್ಲ. ಅವರು ಬರೀ ರಿಯಲ್ ಎಸ್ಟೇಟ್ ಕಡೆ ಮಾತ್ರ ಗಮನವನ್ನು ಕೊಟ್ಟಿದ್ದಾರೆ ಅಂತ ಸಹ ಸಾಕಷ್ಟು ಟೀಕೆಯನ್ನು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಗಳೂರಿಗೆ ಅತಿ ಅಗತ್ಯವಾಗಿರ್ತಕ್ಕಂತಹ ಏನು ಬೆಂಗಳೂರಿನ ಮಳೆ ಬಂದರೆ ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಏನಿದೆ ಅಂತಹ ಕಾರ್ಯಗಳಿಗೆ ಮೊದಲು ಕೈ ಹಾಕಬೇಕಾಗುತ್ತೆ. ಯಾಕಂದ್ರೆ ಈಗ ಡ್ರೈನೇಜ್ ಸಿಸ್ಟಮ್ ಏನಿದೆ ಬೆಂಗಳೂರಿನ ಡ್ರೈನೇಜ್ ಸಿಸ್ಟಮ್ ಅದನ್ನ ಬೇಸಿಗೆ ಕಾಲದಲ್ಲಿ ರೆಡಿ ಮಾಡಬೇಕಾಗುತ್ತೆ. ಆದರೆ ಈಗ ಮಳೆಗಾಲ ಆರಂಭವಾಗ್ತಾ ಇರೋದ್ರಿಂದ ಮತ್ತೆ ಅದನ್ನು ಅಗಿದು ಮತ್ತೆ ಆರಂಭ ಮಾಡೋದಕ್ಕೆ ನಾನು ಹೋಗಿದ್ದೆ, ಅದರಲ್ಲಿ ಮತ್ತಷ್ಟು ಅವಘಡಗಳು ಸಹ ಸಂಭವಿಸ್ತವೆ. ಹೀಗಾಗಿ ಕೂಡಲೇ ಬೇಸಿಗೆ ಕಾಲದಲ್ಲಿ ಇಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕಾಯ್ತು ಇಷ್ಟಕ್ಕೆ. ಆದರೆ ಇಲ್ಲಿವರೆಗೂ ಸಹ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಬೆಂಗಳೂರಿನಲ್ಲೂ ಸಹ ಆಗಿಲ್ಲ ಅನ್ನೋದು ಆರೋಪ. ಹೀಗಾಗಿ ಸರ್ಕಾರ ಇದನ್ನು ಯಾವ ರೀತಿ ಸವಾಲಾಗಿ ಸ್ವೀಕರಿಸುತ್ತೆ, ಇದನ್ನು ಯಾವ ರೀತಿ ಎದುರಿಸುತ್ತೆ ಅನ್ನೋದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ಸಿಂಧೂರ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಬೆಂಗಳೂರಿನ ಯಾವ್ಯಾವ ಏರಿಯಾಗಳಲ್ಲಿ ಯಾವ್ಯಾವ ಸ್ಥಿತಿಗತಿಗಳಿದಾವೆ, ಯಾವ್ಯಾವ ಪರಿಸ್ಥಿತಿ ಇದೆ, ಮಳೆಯಿಂದ ರಸ್ತೆಗಳೆಲ್ಲವೂ ಕೂಡ ಕೆರೆ ತರ ಆಗೋಗಿದೆ. ಗ್ರೇಟರ್ ಬೆಂಗಳೂರಲ್ಲ, ಇದು ವಾಟರ್ ಬೆಂಗಳೂರು ಅನ್ನಬಹುದು. ಈಗಲೂ ಅಷ್ಟೇ ಮಧ್ಯಾಹ್ನ 3 ಗಂಟೆಯಿಂದನೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇನ್ನು
3 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬ್ರ್ಯಾಂಡ್ ಇಮೇಜ್ಗೆ ಮಳೆರಾಯ ಪದೇ ಪದೇ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ಸೊ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡ್ರೆ ಅಫ್ಕೋರ್ಸ್ ನನಗೆ ಗೊತ್ತಿದೆ ಪ್ರಕೃತಿಯನ್ನ ಯಾರು ತಡೆದು ನಿಲ್ಸೋದಕ್ಕಾಗಲ್ಲ, ಮಳೆಗೆ ಬರಬೇಡ ನೀನು ಅಂತ ಹೇಳಕ್ಕಾಗಲ್ಲ, ಅಥವಾ ಇಷ್ಟೇ ಪ್ರಮಾಣದಲ್ಲಿ ಬಾ ಅಂತಾನೂ ಹೇಳಕ್ಕಾಗಲ್ಲ. ಆದರೆ ನಮ್ಮಗಳ ತಪ್ಪೇನಿದೆ, ನಮ್ಮಗಳ ತಪ್ಪು ಇನ್ ದ ಸೆನ್ಸ್ BBMPಯ ತಪ್ಪು ಏನಿದೆ, ಕಾಮಗಾರಿಗಳು ಸರಿಯಾಗಿಲ್ಲ. ಎಷ್ಟೋ ಕಡೆ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡೇ ಬಿದ್ದು ಹೋಗಿದೆ. ನೀವೀಗ ನೋಡ್ತಾ ಇರೋದು ಕೋರಮಂಗಲದ ಮೆಟ್ರೋ ಸ್ಟೇಷನ್ ಬಳಿಯ ದೃಶ್ಯಗಳು. ಒಂದಷ್ಟು ಕಡೆ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಅದರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡೋದು. ಮತ್ತು KR ಸರ್ಕಲ್ನ ದೃಶ್ಯ ನೋಡ್ತಾ ಇದ್ದೀರಿ, ಒಂದು ವಿಂಡೋದಲ್ಲಿ ಬಸ್ ಸ್ಟ್ಯಾಂಡೇ ಬಿದ್ದು ಹೋಗಿರೋದು, ಅಂದರೆ ಬಸ್ ಶೆಲ್ಟರ್ ಏನಿರುತ್ತಲ್ಲ ಅದು ಬಿದ್ದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಕೋರಮಂಗಲದ ಮೆಟ್ರೋ ಸ್ಟೇಷನ್ ಬಳಿಯ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಕೆರೆ ಕಟ್ಟೆಗಳನ್ನೆಲ್ಲ ನುಂಗಿ ನೀರು ಕುಡಿದು ಮನ್ಸಿಗೆ ಬಂದಂಗೆ ಯಾರು ಲಂಚ ಜಾಸ್ತಿ ಕೊಡ್ತಾರೋ ಆ ಕಂಪನಿಗಳಿಗೆ ಅಪಾರ್ಟ್ಮೆಂಟ್ ನಿರ್ಮಿಸೋದಕ್ಕೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಕೊಡೋ ಅಂಥದ್ದು ಇದೆಲ್ಲ ಇದೆಯಲ್ಲ. ಈ ಬೆಂಗಳೂರು ಇವತ್ತು ಈ ಗತಿಗೆ ಬರೋದಕ್ಕೆ ಏನು ಕಾರಣ ಅಂತಂದರೆ ಇದೆಲ್ಲವೂ ಕಾರಣ. ಸಿಲ್ಕ್ ಬೋರ್ಡ್, KP ಅಗ್ರಹಾರ, ಈಸಿಪುರ, CCB ಆಫೀಸು, ಹೊರಮಾವು, ನಂದಗೋಕುಲ ಎಲ್ಲವನ್ನ ನೋಡ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲೂ ಕೂಡ ನೀರು ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಯಾಕಂತಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಒಂದಷ್ಟು ಕಡೆ ಹೂಳು ಸರಿಯಾಗ್ತಿದ್ದಿಲ್ಲ, ಇನ್ನೊಂದಷ್ಟು ಕಡೆ ರಾಜಕಾಲುವೆಯನ್ನೇ ಒತ್ತುವರಿ ಮಾಡ್ಕೊಂಡು ಅದ್ರ ಮೇಲ್ಗಡೆನೇ ಬಿಲ್ಡಿಂಗ್ಗಳು ಕಟ್ಟಿರೋದು. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಬಿಟ್ಟರೆ ಇನ್ನೇನೂ ಇಲ್ಲ. ಮರಗಳು ಯಾಕೆ ಬೀಳ್ತಾ ಇದ್ದಾವೆ ಅಂತಂದರೆ ಅಭಿವೃದ್ಧಿ ಹೆಸರಲ್ಲಿ ಆ ಮರದ ಬೇರು ಉಸಿರಾಡೋದು ಕೂಡ ಜಾಗ ಬಿಡದೇ ಇರೋ ಹಾಗೆ ನಾವು ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದೀವಿ. ಎಚ್ಚೆತ್ಕೊಳ್ಬೇಕು. ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಪ್ರಕೃತಿ ಎಚ್ಚರಿಕೆ ಕೊಡುತ್ತೆ. ಈ ಬೆಂಗಳೂರಲ್ಲಿ ರ್ಯಾಪಿಡೋ ವೆಹಿಕಲ್ಸ್ ಓಡಾಡ್ತಾವಲ್ಲ, ಹಾಗೆ ಈ ಮಳೆಗಾಲದಲ್ಲಿ ನೆಕ್ಸ್ಟ್ ಬೋಟ್ ಬಿಡಬೇಕಾಗತ್ತೆ, ಬೋಟ್ನ ವ್ಯವಸ್ಥೆ ಮಾಡಬೇಕಾಗತ್ತೆ. ಇಲ್ಲಿಂದ ಒಂದು ಏರಿಯಾದಿಂದ ಒಂದು ಏರಿಯಾದಕ್ಕೆ ಬೋಟಲ್ಲಿ ಟ್ರಾವೆಲ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ಆಲ್ರೆಡಿ ಬೋಟ್ಗಳ ಮೂಲಕ ಆಹಾರ ಸರಬರಾಜು ಮಾಡ್ತಾ ಇದೆ BBMP ಸಂತ್ರಸ್ತರಿಗೆ ಅಥವಾ ಅಲ್ಲಿ ನಿರಾಶ್ರಿತರಿಗೆ. ಎಷ್ಟೋ ಕಡೆ ಬಹಳ 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 ಸಮಸ್ಯೆ ಆಗಿದೆ. ಬೆಂಗಳೂರು ಹೇಳ್ಕೊಳ್ಳೋದಕ್ಕೆ IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಯಾವ್ಯಾವ ಸಿಟಿ, ಈಗ ಅದು ವಾಟರ್ ಸಿಟಿ, ಗಾರ್ಬೇಜ್ ಸಿಟಿ, ಗುಂಡಿ ಸಿಟಿ, ಎಲ್ಲ ಸಿಟಿ ಆಗಿದೆ. ಇನ್ನು BBMPಯ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಸೇರಿದಂತೆ ಒಂದಷ್ಟು ಜನ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಈ ಮಳೆಯ ಬಗ್ಗೆ ಕೇಳಿಸ್ಕೊಂಡು. ಸಾಯಿ ಲೇಔಟ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇಡಬೇಕಾದ್ರೆ 2 ಸೊಲ್ಯೂಷನ್ ಇದೆ. ಒಂದು, ಸಾಯಿ ಲೇಔಟ್ ಒಂದೇ ಇಲ್ಲ, ಸಾಯಿ ಲೇಔಟ್ ಸುತ್ತಮುತ್ತ ಎಲ್ಲ ಈ ಸಲ ನೀರಾವೃತ ಯಾಕೆ ಆಗಿದೆ ಅಂದ್ರೆ ಗೆದ್ದಲಹಳ್ಳಿಯಲ್ಲಿ ನಮ್ದು ವೆಂಟ್ ಕಡಿಮೆ ಇರುವುದರಿಂದ ನಾವು ಇನ್ನೊಂದು ವೆಂಟ್ಗಾಗಿ ಆರ್ಡರ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಆ ಕೆಲಸ ಏನಿದೆ ಇನ್ನೂ 2-3 ತಿಂಗಳಾಗ್ಬಿಡುತ್ತದೆ. ಬಿಕಾಸ್ ಅದು ಎಲ್ಲ ಇನ್ನೂ ವೆಂಟ್ಗೆ ಪುಷ್ ಮಾಡಬೇಕು ಇತ್ಯಾದಿ. ಆ 3 ತಿಂಗಳಲ್ಲಿ ಈ ತರ ಜಾಸ್ತಿ ಮಳೆ ಬಂದಾಗ ಈ ಸಲ ಏನಾಗಿದೆ, ಮೇಲ್ಗಡೆ ಕೂಡ ಎಲ್ಲ ಕ್ಲೀನ್ ಆಗಿರುವುದರಿಂದ ವಾಟರ್ ಈ ಕಡೆ ಜಾಸ್ತಿ ಆಗಿ ಗೆದ್ದಲಹಳ್ಳಿಯಲ್ಲಿನೇ ಬಂದಾಗ ವೆಂಟ್ ಕಡಿಮೆ ಇರುವುದರಿಂದ ಜಾಸ್ತಿ ಬ್ಯಾಕಪ್ ಆಗಿದೆ. ಹಿಂದೆ ಏನಾಗ್ತಾ ಇತ್ತು, ಫ್ಲಡ್ ಬಂದಾಗ ಅಲ್ಲಿನೇ ಮಳೆ ಬಂದಾಗ ಅಲ್ಲಿನೇ ಸ್ಟಾಪ್ ಆಗ್ತಾ ಇತ್ತು. ಈ ಸಲ ಏನಾಗಿದೆ, ಅಲ್ಲಿನೂ ಕೂಡ ಕ್ಲಿಯರ್ ಆಗಿದೆ. ಅಲ್ಲಿ ಏನು ಜಾಸ್ತಿ ಯಾವುದು ಫ್ಲಡಿಂಗ್ ಆಗಿಲ್ಲ. ಮೇಲ್ಗಡೆ ಫಸ್ಟ್ ಪಾಯಿಂಟ್ ಅಂದ್ರೆ ನಾರ್ತ್ ಅಂಡ್ ಈ ಕಡೆಯಿಂದ ಬರ್ತಕ್ಕಂಥ ಈಸ್ಟ್ ಇಂದ ಬರ್ತಕ್ಕಂಥ ಎಲ್ಲ ವಾಟರ್ ನೀವು ನೋಡಿದರೆ, ಶ್ರೀಲಂಕಾ ಆ ಕಡೆಯಿಂದ ನಾಗವಾರ ಆ ಕಡೆಯಿಂದ ಎಲ್ಲ ವಾಟರ್ ನೋಡಿದರೆ, ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಆಫ್ ಫ್ಲಡಿಂಗ್. ಇದ್ರ ಮೇಲೆ ಯಾವುದು ಫ್ಲಡಿಂಗ್ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವೆಲ್ಲ ವಾಟರ್ ಇಲ್ಲಿ ಬಂದ್ಬಿಟ್ಟಿದೆ. ಇದು ಇನ್ನು 3-4 ತಾಸಲ್ಲಿ ಡೌನ್ ಆಗ್ಬೋದು. ನಾಳೆ ಇವತ್ತು ರಾತ್ರಿ ಮಳೆ ಆಗ್ಬೋದು. ಇದಕ್ಕೆ ನಾವು ಎಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಎಷ್ಟು ಮಂದಿಗೆ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಕರ್ಕೊಂಡು ಹೋಗ್ತೀವಿ, ಅವ್ರಿಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ತೀವಿ. ಈಗ ಯಾರು ಈಗ ಆರಾಮಾಗಿ ಅವರು ಏನು 2-3 ತಾಸದಲ್ಲಿ ಹೋಗ್ಬಿಡ್ತೀವಿ ಅಂತ ತಿಳ್ಕೊಂಡು ಮನೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತೀವಿ. ನೋಡಿ, ಮಳೆ ಬರಬೇಕು. ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋನು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ಅದು ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನೂ ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಹೂಡಬೇಕು ಅಂತೇಳಿ ನನ್ನ ಟ್ರಂಕು
ಬಟ್ಟೆ ಬರೀ ಎಲ್ಲ ತೊಗೊಂಡು ಬಂದುಬಿಟ್ಟಿದೆ ನಾನು. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟ್ರು. ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಲಿ ಆಗ್ಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸಲ ಮಳೆ ಜಾಸ್ತಿ ಆಗಿದ್ರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದ್ರೆ, ಒಂದು ಮೆಜೆಸ್ಟಿಕ್ ಇಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದ್ರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತೆ ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಸ್ಟಾರ್ಮಟ್ರ, ಮಧುವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ ಬಿಡಿಯೋದವರು ಒಂದು ಬಂಡ್ ಹಾಕ್ತಿದ್ರು. ಈಗ ಬೆಂಗಳೂರಲ್ಲಿ ಒಂದು 100 ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಲ್ಲ, ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ. ಇವತ್ತು ಸ್ವಲ್ಪ ಮಳೆ ಆದ್ರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ದೊಡ್ಡ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ. ನೀರಿನಲ್ಲಿ ಮುಳುಗು ಹೋಗ್ತಾ ಇದೆ ಇವತ್ತು ಬೆಂಗಳೂರು. ದೊಡ್ಡ ಮಳೆಗಳಲ್ಲ, ರಾತ್ರಿ ಒಂದು ಅರ್ಧ ತಾಸು ಮಳೆ ಆದ್ರೂ ಸಹ ಬೆಂಗಳೂರಿನ ಮಹಾನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಾ ರಸ್ತೆಗಳು ಹಳ್ಳ ತೋಡಿರ್ತಕ್ಕಂಥ ಹಾಗೆ ಇದೆ. ಇವತ್ತು ದೊಡ್ಡದಾಗಿ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ಹಲವಾರು ಬಾರಿ ಚೀಮಾರಿ ಆಗ್ತು, ರಸ್ತೆಗಳು ಗುಂಡಿ ಮುಚ್ಚಬೇಕು ಅಂತೇಳಿ. ಆದ್ರೂ ಕೂಡ ಉಸ್ತುವಾರಿ ಸಚಿವರಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಾಜ್ಯದ ಅಭಿವೃದ್ಧಿಯ ಬಗ್ಗೆನೂ ಕೂಡ